ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗಿನ ಪರಿಸ್ಥಿತಿಗಳನ್ನ ನೋಡುವಂತಾದ್ರೆ ಮುಂದೆ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಭವಿಷ್ಯ ಇದೆ ಸರ್? ಯಾವ ಪಕ್ಷಕ್ಕೆ ಭವಿಷ್ಯ ಇದೆ ಅಂತ ಹೇಳೋದಕ್ಕಿಂತ ಎಲ್ಲ ಪಕ್ಷರು ನಮ್ಮ ಲಾಭಕ್ಕೆ ನಾವು ಮಾತಾಡೋದನ್ನ ಇದ್ವಿ ಅನ್ನೋದನ್ನ ಎಲ್ರಿಗೂ ಗೊತ್ತವರು. ನಾವು ಅಧಿಕಾರವನ್ನ ಹೆಂಗಿಡಬೇಕು ಅಂತ ಎಲ್ಲ ಪಕ್ಷದ ಕ್ಯಾಲ್ಕುಲೇಷನ್ ಮೂವ್ಮೆಂಟು ಈ ಚೆಸ್ ತರ ಇದು ಪೊಲಿಟಿಕಲ್ ಇದರಲ್ಲಿ. ಬಟ್ ಆದ್ರೆ ನಮ್ಮ ತಾಲೂಕು ಜಿಲ್ಲೆ ಅಥವಾ ರಾಜ್ಯ ಇಡೀ ಇಂಡಿಯಾದಲ್ಲಿ ಎರಡನೇ ರಾಜ್ಯ. ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕನೇ GST ನಲ್ಲಿ ಇದರಲ್ಲಿ ಅತಿ ಹೆಚ್ಚು ಒಂದು ಇದಿರ್ತಕ್ಕಂಥ ಟ್ಯಾಕ್ಸ್ ರೆವಿನ್ಯೂ ಬರ್ತಕ್ಕಂಥದ್ದು. ಅದನ್ನ ಎಲ್ಲಾ ಪಾರ್ಟಿಯವರು ಗಮನದಲ್ಲಿ ಗೊತ್ತದು. ಸೊ ಓವರ್ ಗೆಟ್ ಪವರ್, ನಾವು ರಾಜಕೀಯ ಇದ್ದಾಗ ಚೆನ್ನಾಗಿ ಗವರ್ನೆನ್ಸ್ ಕೊಡ್ಬೋದು ಅಂತಕ್ಕಂಥದ್ದು ಎಲ್ಲಾ ಪಾರ್ಟಿಯವ್ರಿಗೂ ಗೊತ್ತಿದೆ. ಸೊ ಅದರಿಂದ ಅಧಿಕಾರನ ಹೆಂಗಿಡಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ ಪೊಲಿಟಿಕಲ್ ಪಾರ್ಟೀಸ್ ಬಿಟ್ರೆ ಬೇರೆ ಏನಿಲ್ಲ. ಬಟ್ ನಾನು ಇವತ್ತು ನನಗೆ ಸಾರ್ವಜನಿಕರಲ್ಲಿ ಮತದಾರರಲ್ಲಿ ಮನವಿ ಏನು ಅಂದ್ರೆ, ಜನಕ್ಕೆ ಸೇವೆ ಮಾಡೋರ್ನ ಯಾವ ಪಾರ್ಟಿಲಾರ ಇರ್ಲಿ ಗೆಲ್ಲಿಸ್ಬೇಕು. ರಾಜಕೀಯನ ಮಾಡ್ಕೊಂಡು ಅವನು ಬದುಕಕ್ಕೆ ರಾಜಕೀಯ ಮಾಡ್ತೀರಲ್ಲ ಅಂತವ್ರನ್ನ ಗೆಲ್ಲಿಸ್ಬಾರ್ದು, ಯಾವ ಪಾರ್ಟಿಲಾರ ಇರ್ಲಿ. ಯೂಸಿಂಗ್ ಪವರ್ ಫಾರ್ ಹಿಸ್ ಓನ್ ಬೆನಿಫಿಟ್, ಫಾರ್ ಹಿಸ್ ಅಪ್ಕಮಿಂಗ್ ಇನ್ ಹಿಸ್ ದೊಡ್ಡಾಗಿ ಆರ್ಥಿಕವಾಗಿ ಬೆಳೆಯೋಕ್ಕೆ ಯಾರು ಇಷ್ಟಪಡ್ತಾನೆ ಅಂಥವ್ರನ್ನ ರಾಜಕೀಯವಾಗಿ ಗೆಲ್ಲಿಸ್ಬಾರ್ದು. ವೆದರ್ ಮೀ ಆರ್ ಮೈ ಸನ್ ಓವರ್ ಇಟ್ ಇಸ್. ಜನ ಸೇವೆ ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥನಿಗೆ ಯಾವ ಪಾರ್ಟಿಲಿ ಟಿಕೆಟ್ ಕೊಟ್ಟಿರ್ತಾರೆ ಅವ್ರನ್ನ ಗೆಲ್ಲಿಸ್ಲಿ ಅಂತ.